ಉಗ್ರ ಮಸೂದ್ ಅಜರ್ನನ್ನ ಬಿಟ್ಟು ಕಳಿಸಿದ್ದು ಬಿಜೆಪಿ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಇನ್ನೂ ಎಷ್ಟು ಎಳಸು ಅನ್ನೋದು ಇದಕ್ಕೇನೆ. ಎಸ್ ವೀಕ್ಷಕರೇ, ಉಗ್ರ ಮಸೂದ್ ಅಜರ್ನನ್ನ ಬಿಟ್ಟು ಕಳಿಸಿದ್ದು ಬಿಜೆಪಿ ಅನ್ನುವ ಯಾರು ಅನ್ನುವ ಮಾತುಗಳನ್ನು ನಿನ್ನೆ ಹಾವೇರಿಯಲ್ಲಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ಸಮಯದಲ್ಲಿ ಆ ಮಾತನಾಡಿದ್ರು. ಈಗ ಅದಕ್ಕೆ ರಿಯಾಕ್ಷನ್ ವ್ಯಕ್ತವಾಗ್ತಾ ಇದೆ. ರಾಹುಲ್ ಗಾಂಧಿ ಇನ್ನು ಎಳಸು ಅನ್ನೋದು ಇದಕ್ಕೇನೆ ಅನ್ನುವ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಎಳಪು ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಇದಕ್ಕೋಸ್ಕರನೇ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇತ್ತು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಎಲ್ಲರ ಒಟ್ಟಾರೆ ಅಭಿಪ್ರಾಯದಂತೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಆ ತೀರ್ಮಾನವನ್ನು ತಗೊಂಡ್ರು. ಈಗ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಈ ದುಸ್ಥಿತಿಗೆ ತರೋದಕ್ಕೆ ಕಾರಣ ಈ ಕಾಂಗ್ರೆಸ್ ಪಕ್ಷ. ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿಲ್ಲ, ಲೂಟಿ ಹಗಲು ದರೋಡೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ರಾಹುಲ್ ಗಾಂಧಿ ಮತ್ತು ಹಿಂದಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು. ಅದರ ಪರಿಣಾಮ ಏನು ಸ್ವಾಮಿ, ಈ ದೇಶದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು 46 ಸೀಟ್ ಗೆದ್ದು ಒಂದು ವಿರೋಧ ಪಕ್ಷದಲ್ಲಿ ಅಧಿಕೃತ ಕುಂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲಿರೋ ದುಸ್ಥಿತಿಗೆ ಬಂದಿದೆ ಅಂದಮೇಲೆ ಅವರು ಪಾಠ ಕಲಿಯಬೇಕಾಗಿತ್ತು. ನಾನು ಕೇಳ್ತೇನೆ, ಮೋದಿಯವ್ರನ್ನ ಯಾಕೆ ವಿರೋಧ ಮಾಡ್ತೀರಾ? ಈ ದೇಶದ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿ ಇವತ್ತು ಪಾಕಿಸ್ತಾನಿಗೆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ತಿರ್ಬೇಕಾದ್ರೆ ಇಡೀ ಜಗತ್ತೇ ಭಾರತದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರೋ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಈ ರಾಹುಲ್ ಗಾಂಧಿ ಹಗುರವಾಗಿ ಮಾತನಾಡುವಂಥದ್ದು ನೋಡಿ. ರಾಹುಲ್ ಗಾಂಧಿ ಅವರಿಗೆ ಎಳಪು ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಇದಕ್ಕೋಸ್ಕರನೇ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇತ್ತು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಎಲ್ಲರ ಒಟ್ಟಾರೆ ಅಭಿಪ್ರಾಯದಂತೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಆ ತೀರ್ಮಾನವನ್ನು ತಗೊಂಡ್ರು. ಈಗ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಈ ದುಸ್ಥಿತಿಗೆ ತರೋದಕ್ಕೆ ಕಾರಣ ಈ ಕಾಂಗ್ರೆಸ್ ಪಕ್ಷ. ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿಲ್ಲ, ಲೂಟಿ ಹಗಲು ದರೋಡೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ರಾಹುಲ್ ಗಾಂಧಿ ಮತ್ತು ಹಿಂದಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು. ಅದರ ಪರಿಣಾಮ ಏನು ಸ್ವಾಮಿ, ಈ ದೇಶದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು 46 ಸೀಟ್ ಗೆದ್ದು ಒಂದು ವಿರೋಧ ಪಕ್ಷದಲ್ಲಿ ಅಧಿಕೃತ ಕುಂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲಿರೋ ದುಸ್ಥಿತಿಗೆ ಬಂದಿದೆ ಅಂದಮೇಲೆ ಅವರು ಪಾಠ ಕಲಿಯಬೇಕಾಗಿತ್ತು. ನಾನು ಕೇಳ್ತೇನೆ, ಮೋದಿಯವ್ರನ್ನ ಯಾಕೆ ವಿರೋಧ ಮಾಡ್ತೀರಾ? ಈ ದೇಶದ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿ ಇವತ್ತು ಪಾಕಿಸ್ತಾನಿಗೆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯ ಮಾಡ್ತಿರ್ಬೇಕಾದ್ರೆ ಇಡೀ ಜಗತ್ತೇ ಭಾರತದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರೋ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಈ ರಾಹುಲ್ ಗಾಂಧಿ ಹಗುರವಾಗಿ ಮಾತನಾಡುವಂಥದ್ದು ಅವ್ರಿಗೇನು ಶೋಭೆ ತರುವಂಥದ್ದಲ್ಲ. ಇದಕ್ಕೆ ಜನ ತಕ್ಕ ಪಾಠವನ್ನು ಇನ್ನೊಂದು 2 ತಿಂಗಳಲ್ಲಿ ನಡೆಯುವ ಚುನಾವಣೆಗಳಿಗೆ ಕಲಿಸ್ತಾರೆ.